ಹಾಯ್ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋನಲ್ಲಿ ಗ್ರೀನ್ ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಈರುಳ್ಳಿನ ಹೆಚ್ಚು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಕಲರ್ಗೆ. ಇಷ್ಟನ್ನು ಸ್ವಲ್ಪ ಚೆನ್ನಾಗಿ ಇದಾದ ತಕ್ಷಣ ಸ್ವಲ್ಪ ಈರುಳ್ಳಿ ಎಲ್ಲ ಒಂಚೂರು ಅದೆಲ್ಲ ಒಗ್ಗರಣೆಯಲ್ಲಿ ಕಂದಿದ ತಕ್ಷಣ ಈ ಥರ ಚಿಕನ್ ಹಾಕ್ಕೊಂಡ್ಬಿಟ್ಟು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಬೆಂದ್ಕೊಳ್ಳುತ್ತೆ. ಹಾಗೆ ನಾನು ಇಲ್ಲಿ ಸ್ವಲ್ಪ ಬರೀ ಚಿಕನ್ ಪೀಸ್ಗಳನ್ನ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಲೆಗ್ ಪೀಸ್ದೇ ಮಾಡ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರು. ಈ ಥರ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನಿವತ್ತು ತೋರಿಸ್ತಾರೆ ನಿಮಗೆ ಗ್ರೀನ್ ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ಒಳ್ಳೆ ಈಸಿಯಾಗಿ ಸುಲಭವಾಗಿ ಮಾಡೋದು ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ತೆಕ್ಕೊಂಡ್ಬಿಟ್ಟು ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ಇದು ತುಂಬಾ ರುಚಿ ಇರುತ್ತೆ. ಇದು ಮುದ್ದೆಗೆ ಆಗಲಿ ಮತ್ತು ಚಪಾತಿಗಾಗಲಿ ಅನ್ನಕ್ಕಾಗಲಿ ಯಾವುದಕ್ಕೆ ಆಗಲಿ ಚೆನ್ನಾಗಿರುತ್ತೆ. ಸೈಡ್ನಲ್ಲಿ ನೀವು ಇಟ್ಕೊಂಡು ನೆಂಚ್ಕೊಳ್ಳೋಕೆ ಕೂಡ ಚೆನ್ನಾಗಿರುತ್ತೆ. ಹಾಗೆ ಪೀಸ್ಗಳಿಗೆಲ್ಲ ಖಾರ ಉಪ್ಪು ಎಲ್ಲ ಇಟ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಖಂಡಿತ ಟ್ರೈ ಮಾಡಿ. ನೋಡಿ, ನಾನು ಮಸಾಲೆಗೆ ಏನೇನು ತೊಗೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಈಗ ನಾನು ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, 2 ಇಂಚು ಶುಂಠಿ ಮತ್ತು 4 ಅಂದರೆ ಸಣ್ಣ ನಾಟಿ ಬೆಳ್ಳುಳ್ಳಿ, ಹೈಬ್ರಿಡ್ ಎಲ್ಲ ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 4-5. ಮತ್ತು ಮಸಾಲೆ ಹಾಕೋದು ತೋರಿಸ್ತಾ ಇದ್ದೀನಿ. ಆಮೇಲೆ 2 ಮೀಡಿಯಮ್ ಸೈಜು ಟೊಮೊಟೊ ಮತ್ತು 1 ಕಟ್ಟು ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಇಷ್ಟನ್ನು ಹಾಕ್ಕೊಂಡು ನೀವು ಒಂದು ಸ್ವಲ್ಪ ಇದಿದ್ದರೆ ಇದು ಹಾಕ್ಕೊಳ್ಳಿ. ಗಸಗಸೆ ಇದೆ ಗ್ರೈಂಡ್ ಮಾಡಲಿಕ್ಕೆ. ನಿಮಗೆ ಬೇಕಂದರೆ ಕೂಡ ನೀವು ಇದು ಕೂಡ ಹಾಕ್ಕೋಬೋದು, ಗೋಡಂಬಿ ಇಲ್ಲ ಬಾದಾಮಿ ಕೂಡ ಹಾಕ್ಕೋಬೋದು. ನನಗಿಲ್ಲಿ ಬೇಡ ಅಂತ ನಾನು ಸ್ಕಿಪ್ ಮಾಡಿದ್ದೀನಿ. ಮತ್ತು ನೀವು ಕಾಳು ಮೆಣಸು ಹಾಕ್ಕೊಳ್ಳಿ, ಖಾರಕ್ಕೆ ಚೆನ್ನಾಗಿರುತ್ತೆ. ಕಾಳು ಮೆಣಸಿಂದು ಹಾಕೋದ್ರಿಂದ ಒಂದು ಚಿಕನ್ದು ಸ್ಮೆಲ್ಲು ಕಮ್ಮಿ ಆಗುತ್ತೆ. ಆ ಸ್ಮೆಲ್ಲು ಒಂಥರ ಚೆನ್ನಾಗಿರಲ್ಲ, ಚಿಕನ್ ಸ್ಮೆಲ್ಲು ಕಳ್ಕೊಳ್ಳುತ್ತೆ ನೀವು ಕಾಳು ಮೆಣಸು ಹಾಕೋದ್ರಿಂದ. ಮತ್ತು ನಮಗಿಲ್ಲಿ ಹಸಿಮೆಣಸಿನ್ಕಾಯಿ ಖಾರ ಕಮ್ಮಿ ಇತ್ತು ಅಂದರೆ ಇದು ಮ್ಯಾಚ್ ಮಾಡುತ್ತೆ ನಮಗೆ. ಕಾಳು ಮೆಣಸು ಕೂಡ ಹಾಕ್ಕೊಳ್ಳಿ. ಒಂದು 8-10 ಕಾಳು ಮೆಣಸು ಹಾಕಿ, ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾನೇ ಮಾಡ್ಕೊಂಡಿರೋಂಥ ಗರಂ ಮಸಾಲ ಹಾಕೋದು ತೋರಿಸ್ತೀನಿ. ನೋಡಿ, ನಾನು ನೀಟಾಗಿ ಎಲ್ಲ ಹೆಚ್ಕೊಂಡು ಒಂದೊಂದೇ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಎಲ್ಲರೂ ಮಾಡ್ಕೋಬೋದು, ಗಂಡು ಮಕ್ಕಳು ಕೂಡ ಮಾಡ್ಕೋಬೋದು, ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ. ಖಂಡಿತ ಏನು ಬೇಜಾರಿಲ್ಲ. ಹಾಗೆ ಈ ಗ್ರೀನ್ ಚಿಲ್ಲಿ ಚಿಕನ್ ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ರ ಮೇಲೆ 1-2 ಹಸುವಿನ ತುಪ್ಪ ಹಾಕ್ಕೊಂಡು ಊಟ ಮಾಡೋದ್ರಿಂದ ಮುದ್ದೆ ಅಂತೂ ನಾವು ಹೇಗೆ ಊಟ ಮಾಡಿದ್ದೀವಿ ಅಂತ ಗೊತ್ತೇ ಆಗೋಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ನಾನು ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಮೊಸರು ಹಾಕ್ತಾಯಿದ್ದೀನಿ. ಯಾಕೆಂದರೆ ಚಿಕನ್ ಸ್ವಲ್ಪ ಮೆತ್ತಗೆ ಬೆಂದ್ಕೋಬೇಕಂದ್ರೆ ನಾವು ಸ್ವಲ್ಪ ಒಂಚೂರು ಮೊಸರು ಹಾಕೋದ್ರಿಂದ ಚೆನ್ನಾಗಿ ಚಿಕನ್ ಬೆಂದ್ಕೊಳ್ಳುತ್ತೆ. ರುಬ್ಕೊಂಡಿರೋವಂಥ ಮಸಾಲೆನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಸಿ, ನಮಗೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಕುಕ್ಕರ್ ಲಾಕ್ ಮಾಡಿಬಿಟ್ಟು 1 ವಿಷಲ್ನ ಹೊಡೆಸ್ಬಿಟ್ರೆ ಸಾಕು. ಅರ್ಧ ಗಂಟೆಯಲ್ಲಿ ನಿಮಗೆ ಸಾಂಬಾರು ರೆಡಿಯಾಗಿಬಿಡುತ್ತೆ. ಖಂಡಿತ ಫ್ರೆಂಡ್, ಈ ಒಂದು ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಖಂಡಿತ ನಮಗೆ ತಿಳಿಸ್ರಿ. ಇದು ಸ್ವಲ್ಪ ನೀಟಾಗಿ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಮೇಲೆ ಎಣ್ಣೆ ನಿಂತ್ಕೊಂಡ್ರೆ ಟೇಸ್ಟಿಯಾಗಿದೆ ಸಾಂಬಾರು, ನೀಟಾಗಿ ಬೆಂದಿದೆ ಅಂತಲೂ ಅನಿಸುತ್ತೆ. ಆಮೇಲೆ ನೀವು ಬೇಕಿದ್ದರೆ ಒಂಚೂರು ಫ್ಲೇವರಿಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೋಬೋದು. ಹಾಗೆ ನಾನು ಇದರಲ್ಲಿ ಪುದೀನೂ ಕೂಡ ಹಾಕಿದ್ದೀನಿ, ಪುದೀನ ಮತ್ತು ಕೊತ್ತಂಬರಿ 2 ಕೂಡ ಹಾಕಿದ್ದೀನಿ. ಹಿಂಗೆ ಲಾಕ್ ಮಾಡ್ಕೊಂಡ್ಬಿಟ್ಟು ಒಂದು ವಿಷಲ್ ಹಾಕಿಸಿ ಸಾಕು, ಅಷ್ಟರಲ್ಲೇ ಬೆಂದಿರುತ್ತೆ. ಬೆಂದಿಲ್ಲ ಅಂದರೆ ಬೇಕಾದ್ರೆ ಮತ್ತೆ ಹಾಗೆ 1-2 ಕುದಿ ಕುದಿಸ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಹಾಗೆ